ನವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಗಳಲ್ಲಿ ಇದು ಕೂಡ ಒಂದು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದು ಈ ಹಬ್ಬದ ಆಚರಣೆಯ ಸಂಕೇತ. ಈ ಹಬ್ಬವು ದುರ್ಗಾದೇವಿಯ 9 ಅವತಾರಗಳನ್ನು ಪ್ರತಿನಿಧಿಸುತ್ತದೆ. ಶಮಿ ವೃಕ್ಷ ಅಂದರೆ ಬನ್ನಿ ಮರ. ನವರಾತ್ರಿಯಲ್ಲಿ ವಿಶೇಷವಾಗಿ ಬನ್ನಿ ಮರಕ್ಕೆ 9 ದಿನಗಳ ಕಾಲ ಪೂಜೆ ಸಲ್ಲಿಸಲಾಗುತ್ತದೆ. ಹಿಂದೂ ಪುರಾಣದ ಪ್ರಕಾರ ಅಸುರರಲ್ಲಿಯೇ ಮಹಾಶಕ್ತಿಶಾಲಿಯಾದಂತಹ ಮಹಿಷಾಸುರ, ತಾಯಿ ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನೊಂದಿಗೆ 9 ದಿನಗಳ ಕಾಲ ಹೋರಾಡಿ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ. ದೇವಿಯ 9 ಅವತಾರಗಳಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಹಾಗೂ ಸಿದ್ಧಿರಾತ್ರಿ. ಈ ರೀತಿ ಚಾಮುಂಡೇಶ್ವರಿ ದೇವಿಯು 9 ಅವತಾರಗಳನ್ನು ಎತ್ತಿ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ. 10ನೆಯ ದಿನ ಮಹಿಷಾಸುರನ ಸಂಹಾರ ಮಾಡಿದ್ದಕ್ಕಾಗಿ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ಇನ್ನು ನವರಾತ್ರಿಯಲ್ಲಿ ಶಮಿ ವೃಕ್ಷಕ್ಕೆ ಯಾಕೆ ಪೂಜೆ ಸಲ್ಲಿಸಬೇಕು? ಇನ್ನು ಶಮಿಯನ್ನು ಯಾಕೆ ಬಂಗಾರಕ್ಕೆ ಹೋಲಿಸಲಾಗುತ್ತದೆ? ಇದರ ಬಗ್ಗೆ ನೋಡೋಣ ಬನ್ನಿ. ಶಮಿ ಶಮೀಯತೆ ಪಾಪಂ, ಶಮಿ ಶತ್ರು ವಿನಾಶಿನಿ, ಅರ್ಜುನಶ್ಯ ಧನುರ್ಧಾರಿ, ರಾಮಶ್ಯ ಪ್ರಿಯದರ್ಶಿನಿ ಅಂತ ಶಾಸ್ತ್ರದಲ್ಲೇ ಹೇಳುತ್ತಾರೆ. ಇನ್ನು ಮಹಾಭಾರತದಲ್ಲಿ ನೋಡುವುದಾದರೆ ಪಾಂಡವರು ವನವಾಸಕ್ಕೆ ತೆರಳಿದಾಗ ಅರ್ಜುನನು ತಮ್ಮೆಲ್ಲ ಆಯುಧಗಳನ್ನು ಈ ಶಮಿ ವೃಕ್ಷದಲ್ಲಿ ಇಟ್ಟು ಹೋಗಿರುತ್ತಾನೆ. ಇನ್ನು ಪಾಂಡವರು ಯುದ್ಧಕ್ಕೆ ಹೋದಾಗ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಹೋಗಿದ್ದರು. ಇನ್ನು ರಾಮಾಯಣದಲ್ಲಿ ನೋಡುವುದಾದರೆ ಶ್ರೀರಾಮ ರಾವಣನ ಸಂಹಾರಕ್ಕಾಗಿ ಲಂಕೆಗೆ ಹೋಗುವ ಮುನ್ನ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಹೋಗಿದ್ದನು. ಇದೆಲ್ಲದರ ಕಾರಣದಿಂದಾಗಿ ಶಮಿ ವೃಕ್ಷವನ್ನು 9 ದಿನಗಳ ಕಾಲ ನವರಾತ್ರಿಯಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.